ಓಕೆ. ಈಗ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈಸಿಯಾಗಿ ಸಿಗ್ತಿದ್ದಾರೆ. ಆಗೆಲ್ಲ ಹೌದು, ಈಗ ನಾನು ಥಿಂಕ್ ಮಾಡುವಾಗ ಹೌದು ಅವಾಗೆಲ್ಲ ರಾಜ್ಕುಮಾರ್ ಸರ್ನ ನಾವೇನಾದ್ರೂ ಟಿವಿಯಲ್ಲಿ ನೋಡ್ಬೇಕು ಅಂದ್ರೂ ಯಾವಾಗ್ಲೋ ಒಂದ್ಸಲ ಏನಾದ್ರೂ ಇಶ್ಯೂ ಬಂದಾಗ ಎಲ್ಲ ಮಾಧ್ಯಮದವರು ಅವ್ರ ಮನೆ ಹತ್ರನೋ ಅಥವಾ ಎಲ್ಲರೂ ಒಂದ್ ಕಡೆ ಪ್ರೆಸ್ ಮೀಟ್ ಇಡೋರು, ಅವಾಗೆಲ್ಲ ಅವ್ರನ್ನ ನಾವು ಟಿವಿಲಿ ನೋಡ್ಬೇಕಾಗಿತ್ತು. ಕರೆಕ್ಟ್ ನೀವ್ ಹೇಳಿದ್ದು. ಈಗ ಓಕೆ ಫೈನ್, ಬೆಳಗ್ಗೆ ಎದ್ದು ಒಂದ್ ಅಕೌಂಟಿಂಗ್ ಓಪನ್ ಮಾಡಿದ್ರೆ ಫೈನ್, ಇವತ್ತು ಅವ್ರು ಓಕೆ ಅವ್ರು ಎಲ್ಲಿ ಹೋಗಿದ್ರು, ಏನ್ ಮಾಡ್ತಿದ್ರು, ಓಕೆ ಎಲ್ಲ ಇದ್ರಲ್ಲೇ ಬಂದ್ಬಿಡುತ್ತೆ. ಓಕೆ. ಯಪ್ಪ, ನನಗೆ ಒಂದೊಂದ್ಸಲ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿ ಯಾಕೆ ಸಮ್ಟೈಮ್ಸ್ ಹಿಂಗ ಆಗ್ತದೆ. ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದ್ದಾರೆ, ಒಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ, ಒಳ್ಳೆ ಆಕ್ಟರ್ಸ್ ಇದ್ದಾರೆ, ಆದ್ರೂ ಕೂಡ ಯಾಕೆ ಇಷ್ಟೊಂದು ಕುಗ್ತಾ ಇದೆ ಅಂದ್ರೆ ರೀಸನ್ಸ್ ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯ್ತು. ಹಾಗೆ ನಾನು ಕೇಳಿದೆ, KD ಸಿನಿಮಾದಲ್ಲಿ ಈ ತರದೊಂದು ಸಾಂಗ್ ರಿಲೀಸ್ ಆಗಿದೆ. ತಮ್ಮ ಅಭಿಪ್ರಾಯ ಸರ್, ನಿಮಗೆ ಏನ್ ಅನ್ಸುತ್ತೆ? ನಿಮಗೆ ಸಾಂಗ್ ಅದನ್ನು ಕೇಳಿಲ್ಲ ನಾನು, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ಏನೋ ಅದ್ ಸರ್ಸು ಇದ್ ಸರ್ಸು ಅಂತ ಬರ್ತಾ ಇದೆ, ಅದ್ ನಮ್ಗೆ ಬೇಕಿಲ್ಲ ಅಂತ. ಅಫ್ಕೋರ್ಸ್ ಅದು ನಮ್ಮ ಒಂದು ಸುಸಂಸ್ಕೃತ ಕರ್ನಾಟಕಕ್ಕೆ ಅದು ಬೇಕಿಲ್ಲ ಅನ್ಕೋತೀನಿ. ಹೌದು. ಬಟ್ ಅವ್ರು ಯಾವ ಕಾಂಟೆಸ್ಟ್ ಅಲ್ಲಿ ಮಾಡಿದಾರೆ ಅಥವಾ ಯಾವ ಒಂದು ಆಂಗಲ್ ಇಟ್ಕೊಂಡು ಮಾಡಿದಾರೆ ಗೊತ್ತಿಲ್ಲ ಅದ್ ನನಗೆ. ಬಟ್ ಆತರ ಏನಾದ್ರು ಸಮಾಜಕ್ಕೆ ಯಾವ್ದೇ ಪಿಕ್ಚರ್ ಆಗ್ಲಿ, ಯಾವ್ದೇ ಒಂದು ಮೀಡಿಯಾ ಆಗ್ಲಿ, ಸಮಾಜಕ್ಕೆ ಮಾರಕವಾಗುವಂತದ್ದು ಅಥವಾ ಸಮಾಜಕ್ಕೆ ಒಂದು ದುಷ್ಪರಿಣಾಮ ಬೀರುವಂತದ್ದು ಅದು ಅಷ್ಟು ಒಳ್ಳೇದಲ್ಲ. ಯಾಕಂದ್ರೆ ಅದು ಈಗ CBFC ಏನಾದ್ರು ಆತರ ಇದ್ರೆ ಅದನ್ನ ಅವರು ಅಲ್ಲೇ ಕಟ್ಟಿಂಗ್ ಕೊಟ್ಟಿರ್ತಾರೆ. ಬಟ್ ಇದು ಯಾವ ತರ ಹೇಗೆ ಆಚೆ ಬರುತ್ತೆ, ಅಷ್ಟೊಂದು ಅಶ್ಲೀಲತೆ ಇದೆಯಾ ಅದು ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳದೆ ಮಾತಾಡೋದು. ಹೌದೌದು, ಕರೆಕ್ಟ್. ಆಕ್ಚುಲಿ ಅದ್ರ ಬಗ್ಗೆ ಫಾರಿನ್ ಒಬ್ಳು ಹುಡುಗಿ ಮಾತಾಡಿದಾಳೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಮೋ ಮಾಡ್ಬಿಟ್ಟಿದ್ದಾಳೆ. ಬೇಕಾ ಈ ತರ ನಮ್ ಕನ್ನಡ ಇಂಡಸ್ಟ್ರಿಗೆ? ಫಾರಿನರ್ ಇರೋದು, ಕರ್ನಾಟಕದ ಹುಡುಗಿ ಫಾರಿನರ್ ಇರೋದು. ಅವರು ಸುಸಂಸ್ಕೃತ ಇದ್ರ ಓಕೆ, ಒಂದ್ ರೇಂಜಿಗೆ ಕಾಣಿಸ್ತು. ಸಭ್ಯತೆಯಿಂದ ಇದ್ರ ಇಲ್ಲ, ಆಕ್ಚುಲಿ ಒಂದು ಸಾಂಗ್ ಅಲ್ಲಿ ಒಂದು ಏನೋ ಎಣ್ಣೆ ಕುಡಿಯೋ ತರ ಇದೆ. ಸೊ ಎಣ್ಣೆ ಕುಡಿಯೋದಕ್ಕೆ ಎಣ್ಣೆ, ಸೋಡಾ, ಉಪ್ಪಿನಕಾಯಿ ಸಾಕು ಇದ್ರೆ ಸೆರಗನ ಯಾಕೆ ಸರಿಸ್ಬೇಕು ಅಂತ ಅವ್ಳ ಪ್ರಶ್ನೆ. ಸೊ ಒಂದಷ್ಟು ಜನ ಅಲ್ಲಿ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರು. ಕರೆಕ್ಟ್. ಹೇಳೋರು ಅದೇ ಹೇಳಿಲ್ವಾ, ಎಣ್ಣೆ ಬಾಟಲ್ ಎಣ್ಣೆ ಉಯ್ಕೊಂಡು ಸೋಡಾ ಹಾಕೊಂಡು ಉಪ್ಪಿನಕಾಯಿ ಇದ್ ಮಾಡ್ಕೊಂಡು ಇಷ್ಟೇ ಸಾಕಲ್ಲ. ಅವ್ರು ಸರಿ ಇದ್ಕೊಂಡು ಹೇಳ್ಬೇಕು, ಅವರೇ ಸರಿ ಬೇರೆಯವ್ರಿಗೆ ಹೇಳೋದವ್ರು. ಅದು ಕರೆಕ್ಟೇ ಸರ್. ಬಟ್ ಅದೇ ನೀವ್ ಹೇಳ್ದಂಗೆ ಪೂರ್ತಿಯಾಗಿ ತಿಳ್ಕೊಳ್ತಾರೆ, ಮಾತಾಡಂಗಿಲ್ಲ. ಬಟ್ ನೆನ್ನೆಯಿಂದ ಸಿಕ್ಕಾಪಟ್ಟೆ ರೋಸ್ಟ್ ಆಗ್ತಿಲ್ಲ. ನಾನು ನೋಡಿದೆ ಚಿಕ್ಕಪುಟ್ಟದ್ದು ಕಾಮೆಂಟ್ಸ್ ನೋಡಿದೆ. ಬಟ್ ಪ್ರೇಮ್ ಅವ್ರು ಯಾವ ಆ ಕಂಟೆಕ್ಸ್ಟ್ ಅಲ್ಲಿ ಮಾಡಿದಾರೋ ಗೊತ್ತಿಲ್ಲ. ಒಂದ್ ಚಿಕ್ಕ ಒಂದು ಸೀನ್ ನೋಡ್ಕೊಂಡು ನಾವು ಅದನ್ನ ಮಾತಾಡೋದು ತಪ್ಪ, ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ತಪ್ಪಾಗತ್ತೆ. ಬಟ್ ಇಡೀ ಸಿನಿಮಾ ಅದೇ ತರ ಇದ್ರೆ ಅದ್ರಿಗೆ ಸೆನ್ಸಾರ್ ಅಂತೂ ಬಿಡಲ್ಲ ಅದನ್ನ. ಓಕೆ, ಅದೇ. ಬಟ್ ನೆನ್ನೆಯಿಂದ ಫುಲ್ ಸಿಕ್ಕಾಬಟ್ಟೆ ರೀಸೆಂಟ್ ಆಗಿ ಈಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಸಿನಿಮಾ ಅಂದ್ರೆ KD. ಓಕೆ, ಕನ್ನಡದಲ್ಲಿ ಇನ್ನೊಂದು ಸಿನಿಮಾ ಬರುತ್ತೆ ಅಂದ್ರೆ ಒಳ್ಳೆ ಸಿನಿಮಾ KD ಬರುತ್ತೆ ಅಂತ ಒಟ್ಟು ಫುಲ್ ನೆನ್ನೆಯಿಂದ ಸಿಕ್ಕಾಬಟ್ಟೆ. ಆ ಒಂದು ಆ ಲೈನ್ ಅವ್ರು ಯಾರ್ದೋ ಬಾಯಲ್ಲಿ ಬಂದಿದ ತಕ್ಷಣ ಇಷ್ಟೆಲ್ಲ ಮಾತಾಡ್ತೀವಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಈಗೇನು ನಮ್ಮ ಸಿದ್ದರಾಮಯ್ಯ ಅವರು 16 ವರ್ಷಕ್ಕೆ ಕಮ್ಮಿ ಸೋಷಿಯಲ್ ಮೀಡಿಯಾ ನೋಡಬಾರ್ದು ಪ್ಲಾನ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಕೆಲಸ ಅದು. ಒಂಥರ ಇಡೀ ಪ್ರಪಂಚದಲ್ಲಿ ಜನ ಮೆಚ್ಚುವಂತ ಕೆಲಸ ಅದು. ಈಗ ಅದು ಬಿಟ್ರೆ ಬಿಲೋ 16 years ಬಿಟ್ರೆ ಬೇರೆ ಯಾವ್ದೇ ಸೋಷಿಯಲ್ ಮೀಡಿಯಾ ಮಾಡಿದ್ರು ಕೆಲವು ಸರಿಗೆ ಹಾಕಿರಲ್ಲ, ಓಡಾಡ್ತಾ ಇರ್ತಾರೆ. ಏನ್ ಮಾಡ್ತಾರೆ ಅದಕ್ಕೆ? ಇವ್ರು ಬಾಯಲ್ಲಿ ಹೇಳಿದಾರಂತ ಎಷ್ಟೊಂದು ಕಾಮೆಂಟ್ ಮಾಡ್ತೀವಲ್ಲ. ಈ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ನೀವು ಎಂತೆಂತ ವಿಡಿಯೋಗಳು ನೋಡಿದ್ವಿ, ಎಂತ ಸೀನ್ಗಳು ನೋಡಿದ್ವಿ, ಎಂತೆಂತ ಡ್ಯಾನ್ಸ್ ಗಳು ನೋಡ್ತೀವಿ. ಈ ನೀವ್ ಹೇಳ ಅವ್ರ ರೀಲ್ ಸ್ಟಾರ್ಗಳು, ಅವ್ರ ಅವತಾರಗಳು ನೋಡಿದಿರಿ ಯಾವ ತರ ಮಾಡ್ತಾರೆ ಅಂತ. ಬೇಕು ಅದನ್ನ ಪರ್ಟಿಕ್ಯುಲರ್ ನೋಡ್ಲಿ ಅನ್ಬಿಟ್ಟು ಆತರ ಸೀನ್ಗಳು ಹಾಕ್ತಾರ ಅವ್ರು. ಅವೇನಿವತ್ತು ಅದನ್ನ ಆತರ ಸಭ್ಯತೆ ಅಲ್ಲ, ಸುಸಂಸ್ಕೃತ ಅಲ್ಲ, ಸಂಸ್ಕೃತಿ ಇಲ್ಲ ಅಂತೀವಲ್ಲ, ಅವೆಲ್ಲವನ್ನೂ ನೋಡ್ಲಿ ಅಂತಾನೆ ರೀಲ್ಗಳು ಮಾಡ್ತಾರೆ. ಏನ್ ಮಾಡೋದು ಅದಕ್ಕೆ? ಇವೊಬ್ಬ ದೊಡ್ಡ ಒಂದು ಸ್ಟಾರ್ ಕ್ಯಾಸ್ಟ್ ಇದೆ, ಒಬ್ಬ ಸ್ಟಾರ್ ಡೈರೆಕ್ಟ್ರು ಅನ್ಕೊಂಡು ಏನೋ ಆತರ ಕಾಮೆಂಟ್ ಬಂದಿರ್ಬೋದು, ಗೊತ್ತಿಲ್ಲ. ನೆಗೆಟಿವ್ ಅಲ್ಲೂ ಪಾಸಿಟಿವ್ ಹುಡ್ಕೋದಂದ್ರೆ ಇದೆ, ಸಮಟೈಮ್ಸ್ ಪಾಸಿಟಿವ್ ಅಲ್ಲಿ ನೆಗೆಟಿವ್ ಹುಡ್ಕೋದಂದ್ರೆ ಇದೆ. ಹೌದು ಸರ್, ಕರೆಕ್ಟ್. ಒಂದಷ್ಟು ಜನ ಹೇಳ್ತಾ ಇದ್ರು, ರಂಗಭೂಮಿಲೆಲ್ಲ ಕಲ್ತಿರೋರು, ರಂಗಭೂಮಿ ಕಲಾವಿದ್ರು, ಓಕೆ ನಾವ್ ಅಷ್ಟು ವರ್ಷಗಳ ಕಾಲ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತಿದೀವಿ. ಒಂದು ಡ್ಯಾನ್ಸ್ ಆಗಿರಬಹುದು, ಆಕ್ಟಿಂಗ್ ಆಗಿರಬಹುದು, ನವರಸಗಳನ್ನಾಗಿರ್ಬಹುದು ಕಲ್ತಿದೀವಿ. ಬಟ್ ನಮಗ್ ಸಿಗೋದಕ್ಕಿಂತ ಚಾನ್ಸ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೊಳ್ಳೆ ಫಾಲೋವರ್ಸ್ ಇದ್ರೆ ಟಕ್ ಅಂತ ಸಿಗ್ತಾ ಇದೆ. ಅವಳೇ ಹೀರೋಯಿನ್ನು. ಓಕೆ, ಫೋನಲ್ಲಿ ಆಕ್ಟ್ ಮಾಡೋದು ಓಕೆ, ಯಾರ್ದೊಬ್ರು ಲಿರಿಕ್ಸ್ಗೆ ಆಕ್ಟ್ ಮಾಡೋದು ಓಕೆ. ಬಟ್ ಇಲ್ಲಿ ನಾವೇ ಡೈಲಾಗ್ನ ಕಲ್ತು, ನಾವೇ ಸಮಟೈಮ್ಸ್ ಡೈಲಾಗ್ನ ನಾವೇ ಪ್ರಿಪೇರ್ ಮಾಡ್ಕೊಂಡು ಈ ಸೀನಿಗೆ ನಾವೆಲ್ಲ ಮಾಡ್ಬೇಕು. ಬಟ್ ನಮ್ಗಿಂತ ಜಾಸ್ತಿ ಆಪರ್ಚುನಿಟಿ ಅವ್ರಿಗೆ ಸಿಗ್ತಾ ಇದೆ ಅಂತ ಒಂದಷ್ಟು ಜನರ ಪ್ರಶ್ನೆ. ಮೇಡಮ್, ಈಗ ನಿಮಗ್ ಗೊತ್ತಿದ್ದಂಗೆ ಮಾರ್ಕೆಟಿಂಗ್ ಇಲ್ಲದೆ ಯಾವ್ದು ನಡೆಯಲ್ಲ. ಒಪ್ಕೊಳ್ತೀನಿ. ಪ್ರಚಾರ ಇಲ್ಲದೆ ನೀವು ಏನು ಮಾಡಕ್ಕಾಗಲ್ಲ. ಯಾವುದೇ ಒಂದು ಅತಿ ಕೆಟ್ಟ ಪದಾರ್ಥನೂ ಮಾರ್ಕೆಟಿಂಗ್ ಮಾಡಿದ್ರೆ ಅದರಷ್ಟು ಬೂಸ್ಟ್ ಆಗ್ಬಿಡ್ತದೆ. ಕರೆಕ್ಟ್. ಅದನ್ನ ಎಲ್ಲರೂ ಮುಗಿ ಬೀಳ್ತಾರೆ ತಗೊಳ್ಳೋದಕ್ಕೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು. ಈಗ ಅವ್ರಿಗೆ
ಕೆಲವು ರಿಯಲ್ ಸ್ಟಾರ್ ಅಂದ್ರಲ್ಲ ಅವರಲ್ಲೂ ಕೆಲವರು ಪ್ರತಿಭೆ ಇದೆ ಇಲ್ಲ ಅಂತಲ್ಲ, ಅವ್ರ ಪ್ರತಿಭೆನ ಅಲ್ಲಿ ಪಣಕ್ಕೆ ಇಟ್ಟಿರ್ತಾರೆ. ಈಗ ಬಿಗ್ ಬಾಸ್ ಅಲ್ಲೂ ಸುಮಾರು ಜನ ರೀಲ್ ಸ್ಟಾರ್ಗಳೇ ಹೋಗಿ ಬಿಗ್ ಬಾಸ್ ಹೌದೌದು. ಅಟೆಂಡ್ ಆಗಿ ಬಂದಿದ್ದಾರೆ. ಅಲ್ಲಲ್ಲ ಅವ್ರು ಪ್ರತಿಭಾನ್ವಿತರು ಇದಾರೆ. ಅವರು ಸುಮ್ನೆ ಏನು ಫಾಲೋವರ್ಸ್ ಜಾಸ್ತಿ ಆಗಲ್ಲ ಅಥವಾ ಬಿಗ್ ಬಾಸ್ಗೂ ಯಾರಿಗೂ ಸುಮ್ನೆ ಕರಿಯಲ್ಲ. ಅಲ್ಲ, ಅವರಲ್ಲಿ ಪ್ರತಿಭೆ ಇರುತ್ತೆ. ಕೆಲವರು ಅನ್ಸುತ್ತೆ, ಇಲ್ಲ ಅಂತಲ್ಲ. ಈಗ ನಾವೆಲ್ಲ ರಂಗಭೂಮಿಯಿಂದ ಬಂದಾಗ ನಾವು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಒಂದು ಈ ಹಂತಕ್ಕೆ ಬಂದಿದೀವಿ ಅಂದಾಗ ನಮಗೂ ಅದ್ ಕಷ್ಟ ಏನೋ ಗೊತ್ತಿರುತ್ತೆ. ಸೊ ಹಾಗನ್ಬಿಟ್ಟು ಅವ್ರಿಗೆ ಅವಕಾಶ ಸಿಗ್ಬಾರ್ದು ಅಂತ ಏನಿರಲ್ಲ. ಅವರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಲಕ್ಷಾಂತರ ಜನ ಫಾಲೋವರ್ಸ್ ಇಟ್ಕೊಂಡಿದ್ದಾರೆ. ಇವತ್ತೇನ್ ಫಾಲೋವರ್ಸ್ ಏನು ಇದಿಲ್ಲ ಮೇಡಮ್, ಹೆಂಗ್ ಬೇಕಾದ್ರೂ ಫಾಲೋವರ್ಸ್ ಕೊಡ್ತಾರೆ. ನಿಮ್ದು ನೋಡ್ತೀರಿ ಅಡ್ವರ್ಟೈಸ್ಮೆಂಟ್ ಗಳು, ಅದನ್ನು 1K ಫಾಲೋವರ್ಸ್ ಇಷ್ಟು ಕೊಡಿ, 2K ಫಾಲೋವರ್ಸ್, ಒನ್ ಡೇ ನಲ್ಲಿ ಇಷ್ಟು ಫಾಲೋವರ್ಸ್ ಕೊಡ್ತೀವಿ. ಸೊ ಆತದ ಆರ್ಗ್ಯಾನಿಕ್ ಅಲ್ಲ ಅವೆಲ್ಲ. ಸುಮ್ನೆ ಒಂದ್ 6 ತಿಂಗಳು 3 ತಿಂಗಳು ಇರ್ತವೆ. ಆರ್ಗ್ಯಾನಿಕ್ ಯಾವ್ದಂದ್ರೆ ನಾವು ನಿಜವಾಗ್ಲೂ ನಾವು ಏನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಅದಕ್ಕೆ ಅವ್ರಾಗ ಅವ್ರ ಫಾಲೋವರ್ಸ್ ಆಗ್ಬೇಕು. ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳೋದಲ್ಲ. ಹೌದಾ, ಅದು ಸಹಜವಾಗಿ ಅದು ಸ್ಟ್ಯಾಟಿಕ್ ಆಗಿರುತ್ತೆ. ಇಲ್ಲಾಂದ್ರೆ ಅವ್ರ ಪಾಡ್ಗಂಗೆ ಹೋಗ್ತಾ ಇರ್ತದೆ. ಸೊ ಅದಕ್ಕೆಲ್ಲ ನಾವು ಜಾಸ್ತಿ ಕಾಮೆಂಟ್ ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ಅವರು ಅಲ್ಲಿ ರೀಲ್ಸ್ ಅಲ್ಲಿ ನೀವು ಯಾವ ತರ ಫಾಲೋವರ್ಸ್ ತಗೋತೀರೋ ಅದು ಸೆಕೆಂಡ್ರಿ. ಬಟ್ ನೀವು ಸಿನಿಮಾ ಮತ್ತೆ ಸೀರಿಯಲ್ ಅಂತ ಬಂದಾಗ ನಿಮ್ಮಲ್ಲಿ ಪ್ರತಿಭೆ ಇದ್ರೆ ಮಾತ್ರ ನೀವು ಅಲ್ಲಿ ಉಳ್ಕೊಳಕ್ ಸಾಧ್ಯ. ನಿಮ್ಮಲ್ಲಿ ಪ್ರತಿಭೆ ಇಲ್ಲ ಅಂದ್ರೆ ಏನು ಉಳ್ಕೊಳಕ್ ಸಾಧ್ಯನೇ ಇಲ್ಲ. ನಿಜ, ಹೌದು. ಬಟ್ ಆದ್ರೆ ಓಕೆ, ಈ ಪ್ರಶ್ನೆಗೆ ನನಗೆ ಇಲ್ಲಿ ಉತ್ತರ ಸಿಕ್ತು. ನಾನು ಇಷ್ಟು ದಿನ ತುಂಬಾ ಜನ ಕೇಳಿದ್ದೀನಿ. ಒಂದಷ್ಟು ಜನ ಹೇಳಿದ್ದಾರೆ ಅವಶ್ಯಕತೆ ಇರ್ಲಿಲ್ಲ, ತುಂಬಾ ಜನ ಆಕ್ಟಿಂಗ್ ಕ್ಲಾಸಿಗೆ ಹೋಗಿ ತುಂಬಾ ಕಷ್ಟಪಟ್ಟು ಆಕ್ಟಿಂಗ್ ಕಲ್ತಿದ್ದಾರೆ. ಒಂದಷ್ಟು ಜನ ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸರ್ಸ್ ಚಂದ ಮಾಡ್ತಾರೆ ಆಕ್ಟಿಂಗ್, ಓಕೆ ತಗೊಂಡ್ಲಿ. ಬಟ್ ಏನು ಗೊತ್ತಿಲ್ದಿರೋನು ಕೂಡ ತಗೊಂಡ್ ಮೇನ್ ಲೀಡ್ ರೋಲ್ ಕೊಟ್ಟಿದ್ದಾರೆ. ಈ ತರ ಎಲ್ಲ ನಡೀತಾ ಇದೆ. ನಾವೆಲ್ಲ ಸಣ್ಣ ಪುಟ್ಟದ್ದು ಮಾಡ್ಕೊಂಡಿದ್ದಾರೆ. ಏನು ಗೊತ್ತಿಲ್ಲ ತಗೊಳಕ್ ಸಾಧ್ಯನೇ ಇಲ್ಲ. ಏನು ಗೊತ್ತಿಲ್ಲ ಅಂದ್ರೆ ಏನ್ ಆಕ್ಟಿಂಗ್ ಮಾಡ್ತಾರಲ್ಲಿ ಅಷ್ಟೇ. ತಗೊಂಡಿರ್ತಾರೆ, ಇಂಟರ್ವ್ಯೂ ಮಾಡ್ತಾರೆ, ಲುಕ್ ಟೆಸ್ಟ್ ಮಾಡ್ತಾರೆ, ವಾಪಸ್ ಕಳಿಸ್ತಾರೆ. ಅಷ್ಟ್ ಬಿಟ್ರೆ ಟೆಲಿಕಾಸ್ಟ್ ಅಂತೂ ಮಾಡಕ್ ಸಾಧ್ಯನೇ ಇಲ್ಲ. ತುಂಬಾ ಸ್ಕ್ರೂಟಿನಿ ಆಗುತ್ತೆ ಅದು. ಟೆಲಿಕಾಸ್ಟ್ ಮಾಡ್ಬೇಕಂದ್ರೆ ಬರೀ ನಿಮ್ಮಲ್ಲಿ ಫಾಲೋವರ್ಸ್ ಇದ್ರೆ ಮಾತ್ರ ಅವರು ನಿಮ್ಮನ್ನ ಮೆರೆಸಕ್ ಆಗಲ್ಲ. ನಿಮ್ಮಲ್ಲಿ ಸ್ವಲ್ಪ ಪ್ರತಿಭೆನೂ ಇರ್ಬೇಕು. ಆ ಪ್ರತಿಭೆನ ಅಲ್ಲಿ ಪಾಲಿಶ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಇಲ್ಲಿ ರೀಲ್ಸ್ ಮಾಡೋದು ಬೇರೆ ತರ ಇರ್ತದೆ, ಅಲ್ಲಿ ಆನ್ ಸ್ಕ್ರೀನ್ ಮಾಡೋದು ಬೇರೆ ತರ ಇರ್ತದೆ. ಬಟ್ ಅವ್ರಿಗೆ ಆ ಕೆಪಾಸಿಟಿ ಇದ್ರೆ ತಗೊಂಡಿರ್ತಾರೆ, ಏನ್ ತೊಂದ್ರೆ ಇಲ್ಲ, ಖಂಡಿತ ಆಗ್ತಾರೆ. ಸುಮಾರು ಜನ ಇದಾರೆ. ನಮ್ ಜೊತೆ ಒಂದ್ 2-3 ರೀಲ್ಸ್ ಇಂದ ಬಂದಿರೋ ಹೀರೋಯಿನ್ಸ್ ನಮ್ ಜೊತೆ ವರ್ಕ್ ಮಾಡ್ತಾರೆ. ಬಟ್ ವೆಲ್ ಟ್ಯಾಲೆಂಟೆಡ್ ಅವರು. ಈಗ ನಾವೆಲ್ಲ ಅಷ್ಟೊಂದು ಕ್ಲಾಸ್ಗಳಿಗೆಲ್ಲ ಸೇರಿ ಅಟೆಂಡ್ ಆಗಿ ಕಲ್ತಿದ್ವಿ. ಅದೇ ತರ ರೀಲ್ಸ್ ಅಲ್ಲೂ ಕಲ್ತಿರ್ತಾರೆ. ಪಾಪ ಏನ್ ಕ್ಯಾಮ್ರಾ ಇಟ್ಕೊಂಡು ಸುಮ್ನೆ ಮಾಡಕ್ ಆಗಲ್ಲ. ಜನ ನೋಡ್ಬೇಕಂದ್ರೆ ಏನೋ ತೋರ್ಸ್ಬೇಕಲ್ಲ. ಅವ್ರು ಪ್ರೆಸೆಂಟೇಶನ್ ಎಲ್ಲ ಮೇಂಟೈನ್ ಮಾಡ್ತಾರೆ, ಐಡಿಯಾಗಳು. ಹಾಗಂತ ಅವ್ರನ್ನ ನಾವು ಇದ್ ಮಾಡಕ್ ಆಗಲ್ಲ. ಅದು ಅವ್ರ ಕೆಪಾಸಿಟಿ. ಜನ ಮೆಚ್ಚಿ. ಪ್ರಜಾಪ್ರಭುತ್ವ ಅಂದಲೆ ನಿಮಗ್ ಗೊತ್ತಿದೆ, ಎಲ್ಲಾ MLA ಗಳು ಮಿನಿಸ್ಟರ್ಗಳು ಸಭ್ಯರಸ್ತಾರನ ಇಲ್ಲ. ಅವ್ರ ಹೆಂಗ್ ಆಯ್ಕೆ ಆಗಿರ್ತಾರೆ? ಅವ್ರನ್ನ ಹೆಂಗ್ ಜನನಾಯಕರು ಅಂತ ಒಪ್ಕೋತೀವಿ? ಪ್ರಜಾಪ್ರಭುತ್ವ ಅಂದ್ಮೇಲೆ ಯಾರು ಜನ ಜಾಸ್ತಿ ಒಪ್ತಾರೋ, ಯಾರು ಜನ ಜಾಸ್ತಿ ವೋಟ್ ಹಾಕಿರ್ತಾರೋ ಅವ್ರು ನಾಯಕರು. ಅದೇ ತರ ಯಾರು ಜನ ಮೆಚ್ಕೊಂಡಿರ್ತಾರೋ, ನಾಯಕ, ನಟಿ ಆಗ್ಲಿ, ನಟ ಆಗ್ಲಿ, ಒಬ್ಬ ಸೆಲೆಬ್ರಿಟಿ ಆಗ್ಲಿ, ಜನ ಒಪ್ಕೊಂಡು ಅಷ್ಟು ಫಾಲೋವರ್ಸ್ ಇದ್ದಾರೆ ಅಂದಾಗ ಒಪ್ಕೊಳ್ಳಬೇಕೆಲ್ರು. ಪ್ರಜಾಪ್ರಭುತ್ವ ಅದು. ಸೊ ಹಾಗಂತ ರೀಲ್ಸ್ ಮಾಡೋರೆಲ್ಲ ನಾವು ತಪ್ಪು ಅಥವಾ ರೀಲ್ಸ್ ಇಂದ ಅವ್ರಿಗೇನು ಪ್ರತಿಭೆ ಇಲ್ಲದೆ ಬಂದ್ಬಿಟ್ಟಿದಾರೋ, ಅವ್ರು ರೀಲ್ಸ್ ಮಾಡೋದಕ್ಕೆ ಆ ಒಂದು ಫಾಲೋವರ್ಸ್ ತಗೋಬೇಕ ಅವ್ರು ತುಂಬಾ ಕಷ್ಟಪಟ್ಟಿರ್ತಾರೆ. ನಾವು ಒಂದು ಕ್ಲಾಸ್ಗೆ ಹೋಗಿ ತಗೊಂಡಿರ್ತೀವಿ. ಬಟ್ ಅವ್ರ ಮನೇಲೆ ಅವ್ರ ಅಪ್ಪ ಅಮ್ಮ ಹತ್ರ ಬೈಸ್ಕೊಂಡು, ಅಕ್ಕಪಕ್ಕದ ಬೈಸ್ಕೊಂಡು, ಕೆಲವೊಂದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟಿರ್ತದೆ ರೀಲ್ ಮಾಡಕ್ ಹೋಗಿ. ಕೆಲವು ಪ್ರಾಣನೇ ಕಳ್ಕೊಂಡಿರ್ತಾರೆ ರೀಲ್ಸ್ಗೋಸ್ಕರ. ಅಂದ್ರೆ ಹೌದು, ಶ್ರಮ ಇರುತ್ತೆ ಅಲ್ಲಿ. ಪ್ರತಿಭೆ ಇದ್ರೆ ಮಾತ್ರ ಒಂದು ಸ್ಟ್ಯಾಂಡ್ ಆಗಕ್ ಸಾಧ್ಯ. ಪ್ರತಿಭೆ ಇಲ್ಲದೆ ನೀವು ಏನು ಮಾಡಕ್ಕಾಗಲ್ಲ. ರೀಲ್ಸ್ ಇರ್ಬೋದು, ರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು. ನಿಮ್ಮಲ್ಲಿ ಪ್ರತಿಭೆ ಇದ್ರೆ ಮಾತ್ರ ನೀವು ಸ್ಟ್ಯಾಂಡ್ ಆಗಕ್ ಸಾಧ್ಯ. ಓಕೆ ಸರ್, ನಿಮ್ಮ ಫ್ಯಾಮಿಲಿಲಿ ಯಾರಾದ್ರೂ ಈ ಸಿನಿಮಾ ಅಥವಾ ಧಾರಾವಾಹಿ ಇದ್ರೆಲ್ಲ ನಟಿಸಿದುಂಟಾ ಅಥವಾ ನೀವೇ ಮೊದಲಿಗರ? ನಾನೇ ಮೊದಲಿಗರ. ಓಕೆ, ಹೆಂಗೆ ನಿಮ್ಮ ಮನೆಯಲ್ಲಿ ಪರ್ಮಿಷನ್ ಕೊಟ್ಬಿಟ್ರು? ಪರ್ಮಿಷನ್ ಕೊಟ್ಟರು ಅನ್ನೋದಕ್ಕನ್ನ ಪರ್ಮಿಷನ್ ಕೊಡೋಂಗ್ ಮಾಡ್ಕೊಂಡೆ ನಾನು. ಸೂಪರ್ ನೀವು. ಓಕೆ, ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಲೇ ನಾನು ಡ್ರಾಮಾ ಮಾಡಿದೆ. 8th ಸ್ಟ್ಯಾಂಡರ್ಡ್ ಇಂದ ಮಾಡ್ತಾ ಇದ್ದೆ. ಸೊ ಆಗ ಅದೇ ಒಂದು 8th, 9th, 10th 3 years ನಾನು ಡ್ರಾಮಾ ಮಾಡಿದ್ದೆ ಸ್ಕೂಲಲ್ಲಿ, ಸ್ಕೂಲ್ ಆನ್ಯುವಲ್ ಡೇನಲ್ಲಿ. ಅದೇ SLC ಆದ್ಮೇಲೆ ಅದು ಕಟ್ ಆಗೋಯ್ತು. ಆಮೇಲೆ PUC ಆಗಿ, ಡಿಗ್ರಿ ಆಗಿ, ಡಿಪ್ಲೊಮಾ ಆದ್ಮೇಲೆ ನನಗೆ ಉದ್ಯೋಗ ಸಿಕ್ತು ಮತ್ತೆ. ಹಾಗಾಗಿ ನಾನು ಕಂಟಿನ್ಯೂ ಮಾಡಿದೆ. ಓಕೆ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಯಾರಿಗಾದ್ರೂ ಆಕ್ಟಿಂಗ್ ಕ್ರೇಜ್? ಸದ್ಯಕ್ಕೆ ಮಗನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ವಾವ್.
ಅನುಪಮ್ ಖೇರ್ ಆಕ್ಟರ್ಸ್ ಪ್ರಿಪೇರ್ ಬಾಂಬೆ, ಹ್ಮ್ ಅಲ್ಲಿ ಹೋಗಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿದ್ದಾನೆ. ಹ್ಮ್ 6 ತಿಂಗಳು ಟ್ರೈನಿಂಗ್ ಮಾಡಿದ್ದಾನೆ. ಹ್ಮ್ ಈಗ ಫ್ಯೂಚರ್ ಮುಂದಕ್ಕೆ ನೋಡ್ಬೇಕೇನು ಮಾಡಬಹುದು, ಅವನ ಅದೃಷ್ಟ ಏನಿದೆ ಅಂತ ಹ್ಮ್ ಪರೀಕ್ಷೆ ಮಾಡ್ಬೇಕು ಈಗ. ಯಾವ್ದಾದ್ರು ಆಡಿಷನ್ಗೆ ಏನಾದ್ರು? ಅಲ್ಲಲ್ಲಿ ಹೋಗ್ತಾ ಇದ್ದಾನೆ. ಹ್ಮ್ ಎಲ್ಲ ಡ್ಯಾನ್ಸು ಎಲ್ಲ ವಿತ್ ಫುಲ್ಲು ಪ್ರಿಪೇರ್ಡ್ ಮಾಡಿ ಅವ್ನ ಫೀಲ್ಡಿಗೆ ತರೋಣ ಅಂತ. ಆದ್ರೂ ಸರ್ ಈಗಿನ ಜನರೇಷನ್ ಅಲ್ಲಿ ಮಕ್ಕಳನ್ನ ಡಾಕ್ಟರ್ ಇಂಜಿನಿಯರ್ ಮಾಡಬೇಕು ಅಂತ ಪೇರೆಂಟ್ಸ್ ಹೊಡೆದಾಡ್ತಿದ್ದಾರೆ. ನೀವ್ ಹೆಂಗೆ ಓಕೆ ಆಕ್ಟಿಂಗಿಗೆ ಇಷ್ಟು ಚೆನ್ನಾಗಿ ಪುಷ್ ಕೊಟ್ರಿ? ಇಲ್ಲ, ಅವ್ನು ಆಕ್ಚುಲಿ ಇಂಜಿನಿಯರ್ ಆಗ್ಬಿಟ್ಟಿದ್ದಾನೆ. ಅವನು ಓಕೆ ಬಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಬಾಷ್ ಕಂಪ್ನಿನಲ್ಲಿ ಒಳ್ಳೆ ಕೆಲಸದಲ್ಲೂ ಇದ್ದ. ಹ್ಮ್ ಆಮೇಲೆ ಅವ್ನಿಗೇನೋ ಈ ಕಡೆ ಇಂಟ್ರೆಸ್ಟ್ ಬಂತು, ಸರಿ ಅದನ್ನ ಕೆಲಸ ಬಿಟ್ಟು ಈ ಕಡೆ ಬಂದಿದ್ದಾನೆ. ನಿಮಗೆ ಅದ್ರ ತೃಪ್ತಿ ಇದೆಯಾ ಓಕೆ ಆಕ್ಟಿಂಗಿಗೆ ಬಂದಿರೋದು? ಅಫ್ಕೋರ್ಸ್ ನನ್ನ ಪ್ರೊಫೆಷನ್ ನನಗೆ ತೃಪ್ತಿ ಇದೆ. ಸೊ ಹಾಗಾಗಿ ಅವ್ರಿಗೂ ಸಿಗ್ಬೋದನ್ನೋ ಹೋಪ್ಸ್ ಇದೆ. ಹ್ಮ್